ನಮಗೆ ಸಿಕ್ಕಿದ ಸುದ್ದಿ ಸರಿ ಇತ್ತು. ಮತ್ತು ಹೊಸ ಸೆಕ್ಯೂರಿಟಿ ಸ್ಟಾಫ್ ಹೈರ್ ಮಾಡಿದ್ದಾರೆ. ಇವರು ದಿನೇ ದಿನೇ ಬಲಿಷ್ಠರಾಗ್ತಾ ಇದ್ದಾರೆ. ಬಾಯ ಮಿಸೈಲ್ ಫೈರ್ ಮಾಡಿ ಇವರೆಲ್ಲರನ್ನು ಮುಗಿಸಿ ಬಿಡಿ. ಆಗೋಯ್ತು ಆಗೋಯ್ತು. ಹಾ, ಎಲ್ರೂ ಗಮನ ಕೊಟ್ಟು ಮತ್ತೊಮ್ಮೆ ಕೇಳಿ. ನೀವೆಲ್ಲರೂ ಸಹ ಸೇನೆಯ ಜನರಲ್ ಶಮಶೇರ್ ಸಿಂಗ್ ಬಳಿಗೆ ಹೋಗ್ಬೇಕು. ಅವ್ರೇನ್ ಕೆಲಸ ಹೇಳ್ತಾರೋ ಅದನ್ನೇ ಮಾಡ್ಬೇಕು. ಜನರಲ್ ಸಾಹೇಬ್ರು ಬಹಳ ಸ್ಟ್ರಿಕ್ಟ್ ಮನುಷ್ಯ, ಬಹಳ ಡಿಸಿಪ್ಲಿನ್ ಇರೋರು. ಅವರ ಮಾತನ್ನು ಕೇಳಿಲ್ಲ ಅಂದ್ರೆ ನಿಮ್ಮ ನೌಕರಿ ಹೋಗುತ್ತೆ. ಹಾಗಾಗಿ ಅವರ ಆಜ್ಞೆಯನ್ನು ಪಾಲಿಸಬೇಕು. ಓಕೆ? ಸರಿ, ನೋಡಿ, ಈಗೊಂದು ಟೆಸ್ಟ್ ಇದೆ. ಟೆಸ್ಟ್ ಒಂದ್ ವೇಳೆ ಜನರಲ್ ಸಾಹೇಬ್ರು ಹೇಳಿದ್ರೆ ಗುಡ್ಡದ ಮೇಲೆ ವೈರಿಗಳಿದ್ದಾರೆ ಅಂದ್ರೆ ಏನ್ ಮಾಡ್ತೀರಿ? ಪರ್ವತದಲ್ಲಿ ಇದ್ರೆ ಶತ್ರುಗಳು, ತಕ್ಷಣವೇ ಆಕ್ರಮಣ. ಹೋಗಿ ಬೇಗ. ಬಟ್ಟು ಏನ್ ಮಾಡಿದಿರಿ ನೀವು? ತಡಿ ಅವ್ರನ್ನ, ತಡಿ. ನಿಲ್ಲಿ 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 ನಿಲ್ಲಿ. ಈ ಗಟ್ಟು ಸೈನ್ಯವನ್ನ ನನ್ನ ಹಿಂದೆ ಹೇಗೆ ಕಳಿಸಿದ್ರು? ಅವರಿಗೆ ಹೇಗೆ ತಿಳಿಯಿತು ನಾನಿಲ್ಲಿ ಅಡಗಿ ನೋಡ್ತಾ ಇದ್ದೀನಿ ಅಂತ? ಫೈರ್ ಮಾಡಿ, ಮಿಸೈಲ್ ಫೈರ್ ಮಾಡಿ. ಮಿಸೈಲ್ ಫೈರ್ ಮಾಡೋ ಸಮಯ ಅಲ್ಲ ಬಾಸ್, ಈ ಸಮಯ ಓಡೋದು. ಓಡಿ ಬಾಸ್, ಓಡಿಬೇಕ. ಓಹೋ, ಶೇರ್ ಸಿಂಗ್ ನಮ್ಮನ್ನು ಮುಗಿಸೋದಕ್ಕೆ ಬಂದಿದ್ನಾ? ಇವರಿಗೆ ಇಷ್ಟು ಧೈರ್ಯ ನನ್ನ ಮೇಲೆ ಆಕ್ರಮಣ ಮಾಡಿದ್ರ ಇವರು? ಇವರಿಗೆ ನಾನು ತೋರಿಸ್ತೀನಿ ವಿನಾಶದ ಇನ್ನೊಂದು ಹೆಸರು, ಶೇರ್ ಸಿಂಗ್ ಅಂತ. ಈಗಂತೂ ವಿನಾಶದ ಮೊದಲನೇದು ಎರಡನೇದು ಎಲ್ಲ ಹೆಸರು ಗಟ್ಟು ಬಟ್ಟುನೇ ಬಾಸ್. ಓಡಿ ಬಾಸ್, ಅವ್ರು ಹಿಂದೆ ಬಂದಿದ್ದಾರೆ. ಓಡಿ ಬಾಸ್. ಬಾಸ್ ಓಕೆ ಓಕೆ ಓಕೆ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಸಾವಧಾನ್, ವಿಶ್ರಾಮ್. ಬಟ್ಟು ನಿಮ್ಮನ್ನ ನಾನು ನೋಡ್ಕೊಳ್ತೀನಿ, ನಿಮ್ಮನ್ನ ನಾನು ನಾಶ ಮಾಡ್ತೀನಿ. ಯಾಕಂದ್ರೆ ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಪೂರ್ತಿ ಜಗತ್ತಿಗೆ ತಿಳಿದಿದೆ ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಅಂದ್ರೆ ಮೊದಲನೇ ಹೆಸರು ಯಾರ್ದು ಬಾಸ್? ಸುಮ್ಮನಿರೋ. ಸಿಂಹ ಹಾರಾಡ್ತಿರುವಾಗ ನರಿ ಮಧ್ಯದಲ್ಲಿ ಮಾತನಾಡಬಾರ್ದು. ಬಾಯ್ ಬಾಯ್ ಶೇರ್ ಸಿಂಗ್. ಅರೆ ವಾವ್ ಗಟ್ಟು, ಎಷ್ಟು ಚೆನ್ನಾಗಿದೆ ಇಲ್ಲಿ. ನಾವು ಅನೇಕ ತಿಂಗಳ ನಂತರ ರವಿವಾರದಂದು ನಾವು ರಜೆಯಲ್ಲಿದ್ದೀವಿ. ರಜೆಯಲ್ಲಿ ಇವತ್ತು ಬಟ್ಟು ಪೂರ್ತಿ ದಿನ ಎಂಜಾಯ್ ಮಾಡ್ಬೇಕು, ಮತ್ತೆ ಒಂದು ಕವಿತೆ ಕೂಡ ಬರಿಬೇಕು. ಅರೆ ಗಟ್ಟು, ನನ್ ಗೆಳೆಯ, ಜಗತ್ತಿಗೆ ಹೇಳು ಇವತ್ತು ಬಟ್ಟುಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ. ಓಕೆ ಬಟ್ಟು, ನೀವು ಕವಿತೆ ಬರೀರಿ ಮತ್ತು ಪೂರ್ತಿ ಸಂಡೆ ಎಂಜಾಯ್ ಮಾಡಿ. ಇವತ್ತು ಯಾರು ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಓಕೆ? ಏನು ಹೇಳಬೇಡಿ, ಏನು ಹೇಳಬೇಡಿ. ನಾನು ಗಟ್ಟು ಬಟ್ಟುವನ್ನ ಸರ್ವನಾಶ ಮಾಡುವ ಯೋಚನೆ ಮಾಡ್ತಾ ಇದ್ದೀನಿ. ನೀವೆಲ್ಲ ಎಂಜಾಯ್ ಮಾಡಿ, ಎಂಜಾಯ್ ಮಾಡಿ, ಫೀಲ್ ಮಾಡಿ. ತಂಪು ಗಾಳಿಯಲ್ಲಿ ಬಿಸಿಯ ಅನುಭವ ಎಲ್ಲಿಂದ ಬರ್ತಿದೆ ಯೋಚಿಸಿ, ಯೋಚಿಸಿ. ಇದು ಕೂಡ ಒಂದು ಪ್ರಕೃತಿಯ ಅದ್ಭುತ. ಬಾಸ್, ಇದು ಭಗವಂತನ ಲೀಲೆ ಅಲ್ಲ, ಇದು ನಿಮ್ಮ ಹಿಂಬದಿಯಿಂದ ಬರ್ತಾ ಇದೆ ಬಾಸ್.
ಈ ಬೆಂಕಿ ಹೇಗೆ ಹತ್ತಿದೆ ಎಲ್ಲ ಪತ್ತೆ ಹಚ್ಚಿ. ಗಟ್ಟು ಹತ್ತಿರದಲ್ಲಿಲ್ಲ, ಪತ್ತೆ ಹಚ್ಚಿ. ಯಾಕಂದ್ರೆ ಗಟ್ಟು ಹತ್ತಿರದಲ್ಲಿದ್ದಾಗ ಈ ರೀತಿ ಬೆಂಕಿ ಹಚ್ಚಿಕೊಳ್ಳುತ್ತೆ. ಬಾಸ್, ಬಟ್ಟುಗೆ ಸಂಡೇ ಎಂಜಾಯ್ ಮಾಡ್ಬೇಕಂತೆ. ನಾನು ಅವನನ್ನ ಎಂಜಾಯ್ ಅಲ್ಲ, ಡಿಸ್ಟ್ರಾಯ್ ಮಾಡ್ತೀನಿ. ಬಾಸ್ ಬಟ್ಟುಗೆ ಕವಿತೆ ಬರಲಿಕ್ಕಿದೆ. ಕವಿತೆ ಬಿಟ್ಬಿಡು, ನಾನು ಅವನ ಕಥೆಯನ್ನೇ ಮುಗಿಸ್ಬಿಡ್ತೀನಿ. ಬನ್ನಿ ನನ್ನ ಜೊತೆಗೆ, ಬಾಯ ಕರ್ಕೊಂಡು ಬನ್ನಿ ನಮ್ಮ ಜನರನ್ನ. ಅಯ್ಯಯ್ಯ, ಬಟ್ಟುನ 6 ಅನ್ಸ್ ಹೇಳತ್ತೆ. ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲಿ ಏನೋ ಆಗೋದ್ರಲ್ಲಿದೆ. ಆದ್ರೆ ಇಷ್ಟು ಸುಂದರವಾದ ಜಾಗ, ಇಷ್ಟು ಒಳ್ಳೆ ವಾತಾವರಣದಲ್ಲಿ ಏನು ಅಪಾಯ ಇರಬಹುದು ತಿಳಿತಾ ಇಲ್ಲ. ಬಟ್ಟು ಇವತ್ತು ನಿಮ್ಮ 6 ಸೆನ್ಸ್ಗೆ ರಜೆ ಕೊಡಿ. ಇವತ್ತು ಸಂಡೇ ಎಂಜಾಯ್ ಮಾಡ್ಬೇಕು, ಮರೆತ್ ಬಿಟ್ರಾ? ಓಕೆ. ಜಕಾಸ್. ಅರೆ ಗಟ್ಟು, ಕವಿತೆ ಮೊದಲ ಲೈನ್ ಬಂತು. ಗಟ್ಟು ಬಟ್ಟು ಗೆಳೆತನ, ವಾ ವಾ. ಗಟ್ಟು ಬಟ್ಟು ಗೆಳೆತನ, ವಾ 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 ವಾ. ಅರೆ ಗಟ್ಟು, ಬಾ ಬಾ, ನಿನಗೆ ಕವಿತೆ ಮೊದಲ ಸಾಲು ಕೇಳಿಸ್ತೀನಿ. ಅರೆ ಗಟ್ಟು, ಕವಿತೆ ಮೊದಲ ಸಾಲು ಕೇಳು. ಗಟ್ಟು ಬಟ್ಟು ಗೆಳೆತನ, ಗಟ್ಟು ಬಟ್ಟು ಗೆಳೆತನ. ಚೆನ್ನಾಗಿದೆ 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 ಚೆನ್ನಾಗಿದೆ. ಗಟ್ಟು, ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಶಾಂತಿ ಇದೆ, ಎಷ್ಟು ತಂಪು ಗಾಳಿ ಇದು. ಬಟ್ಟುಗೆ ಖುಷಿಯಾಗಿದೆ. ಅಯ್ಯಯ್ಯ, 2ನೇ ಸಾಲು ಬಂತು, 2ನೇ ಸಾಲು ಕೂಡ ಬಂತು. ಗಟ್ಟು ಬಟ್ಟು ಗೆಳೆತನ, ಗಟ್ಟು ಬಟ್ಟು ಗೆಳೆತನ, ಪ್ರಾಣಕ್ಕಿಂತಲೂ ಮಿಗಿಲು, ಪ್ರಾಣಕ್ಕಿಂತಲೂ ಮಿಗಿಲು. ಅರೆ ಬಟ್ಟು ನಿಲ್ಲಿ. ವಾ ವಾ, ಏನ್ ಬರ್ದೆ. ಗಟ್ಟು ಬಟ್ಟುನ ಗೆಳೆತನ, ಪ್ರಾಣಕ್ಕಿಂತಲೂ ಮಿಗಿಲು. ಇನ್ನೂ ಬರಿ ಬಟ್ಟು, ಇನ್ನೂ ಬರಿ. ಮೋಟರ್ ಬೋಟ್ ನಲ್ಲಿ ಹೋಗಿ ಸಮುದ್ರ ಮಧ್ಯದಲ್ಲಿ ಆರಾಮವಾಗಿ ಕವಿತೆ ಬರಿ. ನಾನು ವಾಟರ್ ಸ್ಕೂಟರ್ ತಗೊಂಡು ಬರ್ತೀನಿ. ಶೇರ್ ಸಿಂಗ್, ನೀವ್ ಯಾಕೆ ನಮ್ಮ ಹಿಂದೆ ಬಿದ್ದಿದ್ದೀರಿ? ನಮ್ಮ ಗೆಳೆಯ ಇವತ್ತು ಸಂಡೇ ಎಂಜಾಯ್ ಮಾಡೋ ಮೂಡ್ ನಲ್ಲಿದ್ದಾರೆ. ನೀನ್ ಯಾಕೆ ಮತ್ತೆ ಕಾಲ ಹಾಕ್ತಿದ್ದೀರಿ? ನೀವಿಬ್ರು ಯಾವಾಗಲೂ ನನ್ನ ಖುಷಿಗೆ ತಣ್ಣೀರೆರಚಿದ್ರಿ. ನೀವು ಸಂತೋಷವಾಗಿರೋದನ್ನ ನೋಡಿದ್ರೆ ನನ್ನ ಎದೆಯಲ್ಲಿ ಹಾವುಗಳು ಹರಿದಾಡಿದ ಹಾಗೆ ಅನ್ನಿಸ್ತದೆ. ಹೌದಾ? ಈಗಲೂ ನಿಮ್ಮ ಎದೆಯಲ್ಲಿ ಹಾವುಗಳು ಹರಿದಾಡ್ತವ? ಹರಿದಾಡ್ತಿವೆ, ಒಂದೆರಡಲ್ಲ, ಅನೇಕ ಹಾವುಗಳು. ದಾಯ ಬಾಯ, ನಿಮ್ಮ ಬಾಸ್ನ ಎದೆಯಲ್ಲಿ ಹಾವುಗಳು ಅಂಟಿಕೊಂಡಿವೆ. ಬೇಗನೆ ಹೊಡೆಯಿರಿ, ಅವು ನಿಮ್ಮ ಬಾಸ್ಗೆ ಕಚ್ಚಬಹುದು. ಮಾಡಬೇಡಿ, ಬಂದ್ ಮಾಡಿ. ಎದೆಯಲ್ಲಿ ಹಾವು ಹರಿದಾಡೋದು ಒಂದು ಮಾತಷ್ಟೇ ಬೇಕೂಫುಗಳೇ. ಚಾಲಾಕಿ ನನ್ನ ಚಿಕ್ಕಮ್ಮನ ಹೆಸರು, ಮೋಸ ನನ್ನ ಮಾವನ ಹೆಸರು. ಆದ್ರೆ ಇವರು ನಿನಗೆ ಸಹಾಯ ಮಾಡ್ತಾರೆ. ನನ್ನ ಚಂದ್ರಕಲೆ ನನಗೆ ಹೊಡೆಸಿದ. ಸಾರಿ ಬಾಸ್, ಸಾರಿ. ನಾವು ಹೆಚ್ಚಿಗೆ ಓದಿರೋರಲ್ಲ, ಈ ಗಾದೆ ಮಾತು ನಮ್ಗೆ ಗೊತ್ತಾಗುತ್ತೆ ಬಾಸ್. ಮಕ್ಕಾರಿ ನನ್ನ ಮಾಮನ ಹೆಸರು. ನನ್ನಂತಹ ಮೋಸ ವಂಚಕರು ಜಗತ್ತಿನಲ್ಲಿ ಯಾರೂ ಇಲ್ಲ. ಈಗ ನೋಡಿ ನಾನು ಬಟ್ಟುನ ಸಂಡೇರ ಹೇಗೆ ಹಾಳು ಮಾಡ್ತೀನಿ ಅಂತ. ಅರ್ಧ ಜನರು ಬಟ್ಟುವನ್ನ ನೀರಲ್ಲಿ ಮುಳುಗಿಸಿ, ಅರ್ಧ ಜನರು ಗಟ್ಟೂರ ಮೇಲೆ ದಾಳಿ ಮಾಡಿ
ಬಿಸಿ ಮಾಯ ನೀವು ಅಲ್ಲೇನ್ ಮಾಡ್ತಿದ್ದೀರಿ? ನಾನು ಫೈಟ್ ಮಾಡಿ ಈಗ ಸಾಹೇಬ್ರ ಕ್ಯಾರೆಟ್ ಹಿಡ್ಕೊಂಡು ನಿಂತಿದ್ದೀನಿ ಬಾಸ್. ಗಟ್ಟು ಸರವರ ಬಾಲ ಕ್ಯಾರೆಟ್ ಎಸಿ ಫೈಟ್ ಮಾಡು. ನಿನ್ನ ಬಾಸ್ ನಾನು, ಎಲ್ಲವೂ ನಾನೇ ತಿಳಿದ. ಶೇರ್ ಸಿಂಗ್ ನೀವೊಬ್ಬ ವಿದ್ಯಾವಂತ ತಿಳುವಳಿಕೆ ಇರುವ ವ್ಯಕ್ತಿ ಹಾಗೆ ಕಾಣಿಸ್ತೀರಿ ಮತ್ತು ಕ್ಯಾರೆಟ್ನ ಇಂಪಾರ್ಟೆನ್ಸ್ ತಿಳಿದಿದ್ದೀರಿ. ಈಗ ಇದನ್ನ ಸಂಭಾಳಿಸಿ. Oh, yes, yes, yes. With pleasure. ಓಹೋ, ಮತ್ತೆ ನನ್ನನ್ನು ಪೆದ್ದನನ್ನಾಗಿ ಮಾಡ್ದ. ಆಹಾ, ನನ್ನ ಕೈಲಿ ಕ್ಯಾರೆಟ್ ಹಿಡಿಸಿದ. ಇದು ತಗೋ ಗೆಳೆಯ. ಥ್ಯಾಂಕ್ ಯು. ಬಟ್ಟುನ ಸಂಡೆ ಹಾಳೋಗೋದಕ್ಕೆ ನಾವು ಬಿಡೋದೇ ಇಲ್ಲ. ಆಗ್ಲಿಲ್ಲ, ಒಂದೇ ಒಂದು ಕಲ್ಲು ಅಂಗಡಿ ಇದಾಗ್ಲಿಲ್ಲ. ಸ್ಟಾಪ್. ಟೈಮ್ ಪ್ಲೀಸ್. ಎಲ್ಲರೂ ನಿಲ್ಲಿ, ಎಲ್ಲರೂ ನಿಲ್ಲಿ, ಎಲ್ಲರೂ ಈ ಕಡೆ ಬನ್ನಿ. ನಿಲ್ಲಿ, ಸ್ಟಾಪ್. ಡೈವರ್ಸ್ ನಿಮ್ ಹೋಗಿ ಮತ್ತೆ ಬಟ್ಟುವನ್ನ ಸಮುದ್ರದಲ್ಲಿ ಮುಳುಗಿಸಿ. ಮತ್ತೆ ಬಾಕಿ ಉಳಿದವರು ಗಮನ ಕೊಟ್ಟು ಕೇಳಿ. ಇಲ್ಲಿ 2 ಗ್ರೂಪ್ಗಳಿವೆ. ಒಂದು ನನ್ನದು, ಇನ್ನೊಂದು ಗಟ್ಟುವಿನದ್ದು. ಎಲ್ಲರೂ ಗಟ್ಟುಗೆ ಹೊಡಿಬೇಕು, ನನಗಲ್ಲ, ತಿಳಿತಾ? ನನ್ನ ಆಟ ಸಾಮಾನು. ನೋಡಿದ್ರೆ ಬಾಸ್, ಗಟ್ಟು ಎಷ್ಟು ಒಳ್ಳೆ ಸ್ನೇಹಿತ. ತನ್ನ ಸ್ನೇಹಿತನ ಸಂಡೆ ಹಾಳಾಗ್ಲಿಕ್ಕೆ ಬಿಡ್ಲಿಲ್ಲ ಬಾಸ್. ಒಬ್ಬನೇ ಕಾದಾಡ್ತಾ ಇದ್ದಾನೆ. ಹೌದು ಬಾಸ್. ಸರಿಯಾಗಿ ಹೇಳ್ತಿದ್ದಿ, ಸರಿಯಾಗಿ ಹೇಳ್ತಿದ್ದಿ. ಅವನು ನಿನ್ನ ಗಳಿಯಾಗಿದ್ರೆ ಎಷ್ಟು ಒಳ್ಳೆದಿತ್ತು. ಏನ್ ಮಾಡ್ಲಿ, ನೀನು ಯಾರ ಕಡೆಗೆ? ನನ್ನ ಕಡೆಗ ಅಲ್ಲ ಅವನ ಕಡೆಗ? ಬಾಸ್, ನಾನಂತೂ ಯಾವಾಗ್ಲೂ ನಿಮ್ ಕಡೆಗೇನೆ.
ಶಾರ್ಕ್ ಶಾರ್ಕ್ ಅನ್ಸುತ್ತೆ ನಿಮ್ಮ ಸಿಂಹದಂತ ಮನುಷ್ಯರು ಡೂಪ್ಲಿಕೇಟ್ ಶಾರ್ಕ್ ಇಂದ ಹೆದರ್ಕೊಂಡು ಓಡಿ ಬರ್ತಿದ್ದಾರೆ ಬಾಸ್. ತೋಳ ನನ್ನ ಚಿಕ್ಕಮ್ಮನ ಮಗನ ಹೆಸರು. ನನ್ನ ಯೋಚನೆ ಕೂಡ ತೋಳದ ಹಾಗೇನೇ ಇರತ್ತೆ. ನನ್ನ ಮಾತು ಕೇಳಿ ಇಲ್ಲಿಗೆ ಬನ್ನಿ. ಅವರಿಗೆಲ್ಲ ಗೊತ್ತಿಲ್ಲ ಗಟ್ಟು ಶಾರ್ಕಿನ ಆಟಿಗೆ ಬರ್ತಿದ್ದಾರೆ ಅಂತ. ತಾಯಂಬಾಯ ಅವ್ರಿಗೆ ಹೇಳಬೇಡಿ. ನಾನೀಗ ಅವರ ಮುಂದೆ ನನ್ನ ಧೈರ್ಯವನ್ನ ಹೊಗಳ್ತೀನಿ. ಅವ್ರ ಮುಂದೆ ಶಾರ್ಕಿನ ಬಾಯಿಯೊಳಗೆ ಕೈ ಹಾಕಿ ಗಟ್ಟುವನ್ನ ಹೊರಗೆ ತೆಗೆದು ಎಲ್ರಿಗೂ ಹೇಳ್ತೀನಿ, ಗಟ್ಟುವನ್ನ ಶಾರ್ಕಿನ ಬಾಯಿಂದ ನಾನು ಕಾಪಾಡಿದೆ ಅಂತ. ನನ್ನ ವೀರತ್ವದ ಚರ್ಚೆ ಜಗತ್ತಿನಲ್ಲೆಲ್ಲ ನಡೀತದೆ. ಹೌ ಇಂಟೆಲಿಜೆಂಟ್ ಐ ಆಮ್. ಚೆನ್ನಾಗಿದೆ ಚೆನ್ನಾಗಿದೆ. ಬಾಸ್ ನೀವು ಸರಿಯಾಗಿ ಹೇಳ್ತಿದ್ದೀರಿ ಬಾಸ್. ವಾಸ ಮಾಡೋದು ನಿಮ್ಮ ಮಾವನ ಹೆಸರು, ಮತ್ತೆ ನಿಮ್ಮ ಬುದ್ಧಿ ನರಿ ಅಂತದ್ದು. ನೀವೆಲ್ಲ ಈ ಕಡೆ ಓಡ್ಕೊಂಡು ಯಾಕೆ ಬರ್ತಾ ಇದ್ದೀರಿ? ನೀವೇನು ಒಂದು ಶಾರ್ಕ್ ಅನ್ನ ನೋಡಿ ಹೆದರ್ಕೊಂಡ್ರ? ಬಹಳ ದೊಡ್ಡ ಶಾರ್ಕ್, ಬಹಳ ದೊಡ್ಡ ಶಾರ್ಕ್. ಬಹಳ ಕಷ್ಟದಿಂದ ಓಡಿ ಪಾರಾಗಿ ಬಂದ್ವಿ ಬಾಸ್. ಒಂದು ಶಾರ್ಕಿಗೆ ಹೆದರದ್ರ? ಬನ್ನಿ ನನ್ನ ಜೊತೆಗೆ, ನಾನ್ ತೋರಿಸ್ತೇನೆ ಶಾರ್ಕ್ ಅನ್ನ ಹೇಗೆ ಬೇಟೆ ಆಡೋದು ಅಂತ. ಬನ್ನಿ ನನ್ನ ಜೊತೆ. ಆಡರಿ ಬಾಸ್. ವಾಹ್, ಮಜಾ ಬಂತು. ಹಾಯ್, ಐ ಆಮ್ ಶಾರ್ಕಿ. ಜನರು ನನ್ನನ್ನು ಪ್ರೀತಿಯಿಂದ ಶಾರ್ಕ್ ಹ್ಯಾಂಡ್ಸಮ್ ಅಂತ ಕರೀತಾರೆ. ನಿನ್ನ ಹೆಸರೇನು ಹೇಳೋಣ, ನೋಡೋಣ ನಿನಗೆ ಏನು ತಂದಿದ್ದೀನಿ. ಓಡ್ಬೇಡ, ಹೆಸರೇಳು. ಹೆಸರಾದರೂ ಹೇಳು. ನಾನು ನಿನ್ನನ್ನು ನನ್ನ ಅಪ್ಪ ಅಮ್ಮನನ್ನು ಭೇಟಿ ಮಾಡಿಸ್ತೀನಿ. ಹೇಳುವಲ್ಲ. ಅರೆ ನೀನು ಏನು ಹೇಳಬೇಡ, ನಾನು ನಿನ್ನ ಹೆಸರು ಶರ್ಮಿಲಿ ಅಂತ ಇಡ್ತೀನಿ. ಶರ್ಮಿಲಿ, ಬಾ ಶರ್ಮಿಲಿ. ಶಾರ್ಕ್ ಹ್ಯಾಂಡ್ಸಮ್ನ ಅಪ್ಪ ಅಮ್ಮನನ್ನು ಭೇಟಿ ಮಾಡು ಬಾ. ಯಾಕೆ ನೀನು ಮೌನವಾಗಿದ್ದಿ? ಏನಾಯ್ತು? ಬ್ಯಾಡ್ ಬಿಹೇವಿಯರ್. ಇದಂತೂ ನಕಲಿಯಾಗಿದೆ. ಇಲ್ಲಿ ಯಾವ ಮನುಷ್ಯರು ಇಲ್ಲ, ಆದರೆ ಇದು ಮನುಷ್ಯರದೇ ಕೆಲಸ. ಮನುಷ್ಯ, ಅವನ ಕತೆ ಈಗ ಮುಗಿದು ಹೋಗುತ್ತೆ. ಲಂಚ್ ಟೈಮ್. ಯಮ್ಮಿ. ಗೆಳೆಯರಿ ನೋಡಿ, ಈಗ ನಾನು ಹೇಗೆ ಈ ಶಾರ್ಕಿಗೆ ಮಜಾ ತೋರಿಸ್ತೀನಿ ಅಂತ. ಫಾಲೋ ಮೀ. ಶಾರ್ಕ್ ಭಯ ಪಡಬೇಡಿ. ನನ್ನ ಹಾಗೆ ಧೈರ್ಯವಂತರಾಗಿ ಭಯವನ್ನ ನಿಮ್ಮ ಡಿಕ್ಷನರಿಯಿಂದ ತೆಗೆಯಿರಿ. ಈಗ ನೋಡಿ ನನ್ನ ವೀರತ್ವದ ಹೊಸ ರೂಪ. ನನ್ನನ್ನ ನೋಡಿಕೊಳ್ಳಿ. ನೀವು ಭಯ ಬಿಟ್ಟು ದಾಳಿ ಮಾಡಿ. ಬಾಸ್, ನಿಮಗೆ ಶಾರ್ಕ್ ಭಯ ಆಗೋದಿಲ್ವಾ? ಕಟ್ಟು ಎಲ್ಲಿ ಹೋದ? ಇದು ಅಸಲಿ ಶಾರ್ಕ್. ಬಂತು ಬಂತು. ಅರೆ ವಾ, ಕವಿತೆ 3ನೇ 4ನೇ ಸಾಲು ಬಂತು. ವಾ, ಕರ್ಕೊಳ್ಳಿ, ಸಂಭಾಳಿಸಿಕೊಳ್ಳಿ ನಿಮ್ಮ ಬಾಸನ್ನು.
ಬಾಸ್ ನಾವು ಬರ್ತೀವಿ ಬಾಸ್ 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 ನೀವ್ ಹೇಳ್ತಿದ್ರಿ ಭಯ ಎಂಬ ಪದ ನಿಮ್ಮ ಡಿಕ್ಷನರಿಯಲ್ಲಿ ಇಲ್ಲ ಅಂತ. ನನ್ನ ಡಿಕ್ಷನರಿ ಇಂಗ್ಲಿಷ್ ನದ್ದು, ಅದರಲ್ಲಿ ಹಿಂದಿ ಶಬ್ದಗಳೇ ಇಲ್ಲ. ಬೇಗ ಹೋಗಿ ಬೇಗ ಹೋಗಿ. ಅರೆ ಬಟ್ಟು, ಆ? ಕವಿತೆ ಪೂರ್ತಿ ಆಯ್ತಾ ಇಲ್ವಾ? ಆ ಗಟ್ಟು ಪೂರ್ತಿ ಆಯ್ತು, ಪೂರ್ತಿ ಕೇಳು. ಗಟ್ಟು ಬಟ್ಟುನ ಗೆಳೆತನ, ಗಟ್ಟು ಬಟ್ಟುನ ಗೆಳೆತನ, ಪ್ರಾಣಕ್ಕಿಂತಲೂ ಪ್ರೀತಿ, ಪ್ರಾಣಕ್ಕಿಂತಲೂ ಪ್ರೀತಿ. ಗಾಳಿ ಬರಲಿ, ಬಿರುಗಾಳಿ ಬೀಸಲಿ, ಅಥವಾ ಖಡ್ಗ ಈಟಿ, ಅವರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಎನ್ನುವುದು ಜಗತ್ತೆಲ್ಲ. ವಾವ್, ಎಂತ ಕವಿತೆ ಬರೆದಿದ್ದೀರಿ. ಯು ಆರ್ ಗ್ರೇಟ್ ಬಟ್ಟು. ಅರೆ ಗೆಳೆಯ ಗಟ್ಟು, ಇಂದು ನಮ್ಮ ಲೈಫ್ ನ ಬೆಸ್ಟ್ ಸಂಡೇ ಆಗಿತ್ತು. ಬೆಸ್ಟ್. ಎಷ್ಟೊಂದು ನೆಮ್ಮದಿ, ಎಷ್ಟೊಂದು ಶಾಂತಿ. ಪ್ರತಿ ಸಂಡೆಯೂ ಹೀಗೆ ಎಂಜಾಯ್ ಮಾಡೋ ಹಾಗಿದ್ರೆ ಪ್ರತಿ ಸಂಡೆ ಹೀಗೆ ಎಂಜಾಯ್ ಇಲ್ಲ.